ಬೆಳಗ್ಗೆ ಎದ್ದಿದ ತಕ್ಷಣ ಹೆಣ್ಮಕ್ಳಿಗೆಲ್ಲ ಇಷ್ಟವಾಗುವ ಕೆಲಸ ಇದು. ಅಂಗಳ ಎಲ್ಲ ಸ್ವಚ್ಛ ಮಾಡಿ ಒಂದೊಳ್ಳೆ ರಂಗೋಲಿ ಬಿಡೋದು ತುಂಬ ಇಷ್ಟ ಎಲ್ಲ ಹೆಣ್ಮಕ್ಳಿಗೂ. ನಾವು ದಿನ ಯಾವ ರಂಗೋಲಿ ಬಿಡೋದು, ಈ ವೆರೈಟಿ ಅಂತ ಜ್ಞಾಪಿಸ್ಕೊಳ್ತಾ ಒಂದು ಯೋಚನೆ ಮಾಡ್ಕೊಳ್ತಾ ಖುಷಿಯಿಂದ ಬಿಡ್ತೀವಿ ರಂಗೋಲಿಗಳನ್ನ. ಮತ್ತು ಹಬ್ಬ ಹರಿದಿನಗಳಲ್ಲಿ ಬಂತು ಅಂದರೂ ಇನ್ನೂ ಇಷ್ಟ. ಎಷ್ಟೊತ್ತು ನಾವು ಅಂಗಳ ಸ್ವಚ್ಛ ಮಾಡಿ ರಂಗೋಲಿ ಬಿಡೋಕ್ಕೆ 1-2 ಅವರ್ ತೊಗೊಳ್ಬಿಡ್ತೀವಿ. ಹಾಗೆ ಬೆಳಗ್ಗೆ ಹಾಲು ಉಕ್ಕಿಸ್ತಾ ಇದ್ದೆ. ನಾನು ಹಾಲು ಉಕ್ಸೋವಾಗ ರೂಢಿ ಮಾಡ್ಕೊಂಡಿರೋ ಕೆಲಸ ಇದು. ಹಾಲು ಉಕ್ಕಿದ ತಕ್ಷಣ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೀನಿ. ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಾವೇನೋ ದಿನ ಮಾಡೋ ಒಂದು ಅಡುಗೆನ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು. ಅದು ತುಂಬ ನಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಮತ್ತು ಇವತ್ತು ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಇವತ್ತು ಗಂಜಿ ಮಾಡೋಕ್ಕಾಗಲಿಲ್ಲ, ಗಂಜಿ ಪೌಡ್ರ್ ಆಗೋಗ್ಬಿಟ್ಟಿದೆ, ಹಾಗಾಗಿ ಕಾಫಿ ಮಾಡ್ಕೊತಾ ಇದ್ದೀನಿ. ನಾವು ಕಾಫಿ ಕುಡಿಯೋಲ್ಲ ಡೈಲಿ, ಗಂಜಿ ಆಗಲಿ ಮತ್ತು ABC ಡ್ರಿಂಕ್ ಆಗಲಿ ಮಾಡ್ಕೊಂಡು ಕುಡಿತೀವಿ. ಇವತ್ತಿನ ಕಾಫಿ ಘಮ. ಮತ್ತು ಇವತ್ತಿನ ಅಡುಗೆ ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಈ ಸೊಪ್ಪು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಜಾಸ್ತಿ. ಮಳೆಗಾಲದಲ್ಲಂತೂ ಎಲ್ಲ ಸೊಪ್ಪು ಮಾರೋರ ಹತ್ರನೂ ಈ ಸೊಪ್ಪು ಸಿಗ್ತಾ ಇರುತ್ತೆ. ಪಲ್ಯ ಮಾಡಿದ್ರು ಚೆನ್ನಾಗಿರುತ್ತೆ, ಮತ್ತು ಸೊಪ್ಪು ಸಾರು ಮಾಡಿದ್ರು ಚೆನ್ನಾಗಿರುತ್ತೆ. ನಾನು ಇದನ್ನು ಹಾಕಿ ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ತಿಂಡಿಗೆ ದೋಸೆ ಇಟ್ಟಿದೆ ಫ್ರಿಜ್ಜಲ್ಲಿ, ದೋಸೆ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ನಮ್ಮ ಫ್ರೆಂಡವರು ಹೋಟ್ಲಿಟ್ಟಿದ್ದಾರೆ. ಅವ್ರ ಮಗ ಸ್ವಲ್ಪ ಓದೋದು ಹಿಂದೆ ಆಗೋಯ್ತು, ಮತ್ತು ಅಣ್ಣ ಇಲ್ಲ, ಹಾಗಾಗಿ ತಾಯಿ ಮಗ ಒಂದು ಹೋಟ್ಲಿಟ್ಕೊಂಡಿದ್ದಾರೆ. ನಾನು ಯಾವಾಗಾದರೂ ಅವಳನ್ನ ಹತ್ರ ಮಾತಾಡಬೇಕಂದ್ರೆ ಹೋಗಿ ಮಾತಾಡ್ಸ್ಕೊಬರ್ತೀನಿ, ಇಲ್ಲ ಅವರು ಒಂದೊಂದು ಸರಿ ಬರ್ತಾರೆ. ಒಂದು ದಿವಸ ಹೋಗಿ ಹೀಗೆ ಮಾತಾಡ್ತಾ ಇದ್ದೆ. ಪುಟ್ಟು ಹೋಟ್ಲು, ದೊಡ್ಡ ಹೋಟ್ಲಲ್ಲ, ಪುಟ್ಟದು. ಹಾಗೆ ನಿಂತ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ತಾರೆ. ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ. ತುಂಬ ಜನ ತಿಂದ್ಬಿಟ್ಟು ಕಾಸು ಕೊಟ್ಬಿಟ್ಟು ಕೊಡೋರು ಹೋಗ್ತಾಯಿದ್ರು. ನಾನು ಅಬ್ಸರ್ವ್ ಮಾಡಿದೆ, ಒಂದಿಬ್ಬರು ಕಾಸು ಕೊಡ್ದಿರೋ ಹೊಲ್ಟೋದ್ರು. ನಾನು ಸ್ವಲ್ಪ ಹೊತ್ತಾದಮೇಲೆ ಅವ್ಳನ್ನ ಕೇಳಿದೆ, ಅಪ್ಪಿ ಒಂದಿಬ್ಬರು ನೋಡಿದೆ ಕಾಸೇ ಕೊಟ್ಟಿಲ್ಲ ಕಣೋ, ಹಾಗೆ ಹೊಲ್ಟೋದ್ರು ಅಂದೆ ಅಂತ ನಾನು ಅವನಿಗೆ ಹೇಳ್ದೆ. ಗೊತ್ತು ಆಂಟಿ ನನಗೆ ಅಂದ. ಗೊತ್ತಾ ನಿನಗೆ, ಕೇಳಲಿಲ್ವಲ್ಲ ನೀನು ಅಂತ ನಾನು ಕೇಳಿದೆ. ಕೇಳಲ್ಲ ಆಂಟಿ, ನಾನು ಯಾರು ತಿಂದುಬಿಟ್ಟು ಅವ್ರು ತಂದು ಕೊಟ್ಟರೆ ಮಾತ್ರ ಇಸ್ಕೊಳ್ತೀನಿ, ಕೇಳಲ್ಲ ನಾನು. ಯಾರೂ ಮೋಸ ಮಾಡಲ್ಲ ಆಂಟಿ. ಏನೋ ಅವ್ರ ಹತ್ರ ಕಾಸಿತ್ತೋ ಇಲ್ವೋ ಗೊತ್ತಿಲ್ಲ. ಏನಂದರೆ ನನಗೂ ಒಂದು ತೃಪ್ತಿ ಇದೆ ಆಂಟಿ. ಯಾಕೆ ಗೊತ್ತಾ, ನಾನು ದುಡಿಯೋದ್ರಲ್ಲಿ ಯಾರಿಗೋ ಒಂದು ಟೈಮ್ ಊಟ ಕೊಡ್ತಾ ಇದ್ದೀನಲ್ಲ ಅಂತ ನನಗೂ ಒಂದು ತೃಪ್ತಿ ಇದೆ. ಹಾಗಾಗಿ ನಾನು ಅವ್ರನ್ನ ಕರೆದು ಕೇಳಲ್ಲ ಅಂದ. ಈ ಮಾತು ಎಷ್ಟು ಸತ್ಯ ಅನ್ನಿಸ್ತು ನೋಡು. ಅವ್ಳಿಗೆ ಚಿಕ್ಕ ಹುಡುಗನೇ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನಲ್ಲ, ನಮಗೆ ಯಾಕೆ ಈ ಬುದ್ಧಿ ಬರಲ್ಲ ಅಂತ ಅನ್ನಿಸ್ತು. ಒಳ್ಳೆ ಬುದ್ಧಿ ಚಿಕ್ಕ ಮಕ್ಕಳಾದ್ರೇನು ದೊಡ್ಡವರಾದ್ರೇನು ಯಾರ ಹತ್ರದಿಂದ ಕಲ್ತ್ಕೊಂಡ್ರು ಒಂದು ಒಳ್ಳೆಯದೇ. ನಾನು ಇವತ್ತು ಶನಿವಾರ ದೇವಸ್ಥಾನಕ್ಕೆ ಬಂದಿದ್ದೀನಿ, ಶನಿಮಹಾತ್ಮ ದೇವಸ್ಥಾನಕ್ಕೆ. ಮತ್ತು ಹಾಗೆ ಆ ಹುಡುಗ ಹೇಳಿದ್ದು ತುಂಬ ಸತ್ಯ ಅನ್ನಿಸ್ತು. ನಮ್ಮ ದಿನದ ದುಡಿಮೆಯಲ್ಲಿ ಯಾರಿಗೋ ಒಬ್ರಿಗೆ ನಮ್ಮ ಕೈಲಾದಾಗ ಒಬ್ರಿಗೆ ಒಂದು ಊಟ ಕೊಡಿಸೋದು, ಇಲ್ಲ ಏನೋ ಒಂದು ಕಷ್ಟದಲ್ಲಿದ್ದಾಗ ನಮ್ಮ 10 ರೂಪಾಯಿ ಇದ್ದರೆ 1 ರೂಪಾಯಿ 2 ರೂಪಾಯಿ ಎಲ್ಪ್ ಮಾಡೋದು ಎಷ್ಟು ಮುಖ್ಯ ಅಲ್ವಾ ಅನ್ನಿಸ್ತು. ನಿಮಗೆ ನಾನು ಹೇಳಿದ್ದು ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಇವತ್ತು ಸಂಜೆ ನಾನು ಬಂದರೆ ಸಾಂಬಾರೆಲ್ಲ ಬೆಳಗ್ಗೆನೇ ಮಾಡಿರೋದ್ರಿಂದ ಅನ್ನ ಒಂದು ಬಿಸಿ ಮಾಡಿಕೊಂಡು ಸೈಡ್ಗೆ ಸ್ವಲ್ಪ ಏನಾನ ಬೇಕಲ್ವ, ಹಾಗಾಗಿ ಸ್ವಲ್ಪ ಬೋಂಡ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.